ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸೊರಬ ತಾಲೂಕು ರಾಜ್ಯದ ತಾಲೂಕುಗಳಲ್ಲೇ ಒಂದು ವಿಶಿಷ್ಟ ಸ್ಥಾನ ಪಡೆದುಕೊಂಡಿದೆ. ಸೋಲಿಲ್ಲದ ಸರದಾರ ಎಂಬ ಬಿರುದನ್ನು ಪಡೆದ ಆಶ್ರಯ, ಆರಾಧನಾ, ಕೃಪಾಂಕ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದ ರಾಜ್ಯದ ಏಕೈಕ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರ ತವರು ಕ್ಷೇತ್ರವೂ ಹೌದು. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಶಿಕ್ಷಣ ಹಾಗೂ ಸಾಕ್ಷರತಾ ಸಚಿವರಾದ ಮಧು ಬಂಗಾರಪ್ಪನವರ ತವರು ಕ್ಷೇತ್ರವೂ ಹೌದು. ಆದರೆ ಇಂಥ ಕ್ಷೇತ್ರದಲ್ಲಿ ವಿಶ್ವದಲ್ಲೇ ಮಾನ್ಯತೆ ಪಡೆದ ಕರ್ನಾಟಕದ ಶ್ರೀಗಂಧದ ಕೆತ್ತನೆ ಕಲೆಯನ್ನು ನಂಬಿದ ಕಲಾವಿದರು ನೆಲೆಸಿರುವ ಸೊರಬ ಪಟ್ಟಣದ ಶ್ರೀಗಂಧದ ಕೆತ್ತನೆ ಕಲಾವಿದರ ಸಂಕೀರ್ಣ ಸರ್ಕಾರಗಳ ಅನಾಧಾರದಿಂದ ಕಲಾವಿದರ ಬದುಕು ಮೂರಾಬಟ್ಟೆಯಾಗಿದೆ. ಒಂದು ಕಾಲದಲ್ಲಿ ಕರ್ನಾಟಕ ಸರ್ಕಾರದ ಕರಕುಶಲ ನಿಗಮಕ್ಕೆ ಹೆಸರು ಮತ್ತು ಆದಾಯವನ್ನು ತರುತ್ತಿದ್ದ ಕರ್ನಾಟಕ ಕರಕುಶಲ ನಿಗಮಕ್ಕೆ ಶ್ರೀಗಂಧದ ಕೆತ್ತನೆ ವಸ್ತುಗಳೇ ಆಧಾರ ಸ್ತಂಭವಾಗಿದ್ದವು. ಕುಶಲಕರ್ಮಿಗಳ ಬದುಕು ಕೂಡ ಚೆನ್ನಾಗಿತ್ತು. ಆದರೆ ಕಳೆದ 5 ದಶಕಗಳ ಹಿಂದೆ ಕುಶಲಕರ್ಮಿಗಳ ರಕ್ಷಣೆ ಮತ್ತು ಅವರಿಂದ ಶ್ರೀಗಂಧದ ವಸ್ತುಗಳನ್ನು ಖರೀದಿಗಾಗಿ ಸೊರಬದಲ್ಲಿ ಸಂಕೀರ್ಣದ ರಚನೆ ಮಾಡಲಾಗಿತ್ತು. ಆದರೆ ಇಂದು ಶ್ರೀಗಂಧ ಕುಶಲಕರ್ಮಿಗಳ ನಿಗಮದ ಕಚೇರಿ ಮತ್ತು ಕುಶಲಕರ್ಮಿಗಳ ವಾಸದ ಮನೆಗಳ ನಿರ್ವಹಣೆ ಇಲ್ಲದೆ ಹಾಳು ಹಂಪೆಯನ್ನು ನೆನಪಿಸುವಂತಿದೆ. ಹೆಸರಿಗೆ ಮಾತ್ರ ನಿಗಮದ ಕಚೇರಿಯಾಗಿದ್ದು ಸುತ್ತಲೂ ಕಾಡು ಮರಗಳಿಂದ ತುಂಬಿಕೊಂಡು ಭೂತ ಬಂಗಲೆಯಾಗಿದ್ದು ಇತ್ತ ಯಾರೂ ಸುಳಿಯಲು ಕೂಡ ಹೆದರುವಂತಾಗಿದೆ. ಇತ್ತ ಕುಶಲಕರ್ಮಿಗಳ ಬದುಕು ಕೂಡ ದುರ್ಬಲವಾಗಿದ್ದು ಶ್ರೀಗಂಧವಿಲ್ಲದೆ ಕೆತ್ತನೆ ಕೆಲಸಕ್ಕೆ ತಿಲಾಂಜಲಿ ಇಡುವ ಕಾಲ ಬಂದಿದೆ. ಅವರಿಗೆ ನೀಡಿದ ಮನೆಗಳ ವಾರಸುದಾರಿಕೆಯ ಹಕ್ಕುಪತ್ರಗಳನ್ನು ಸರ್ಕಾರವಾಗಲಿ ನಿಗಮವಾಗಲಿ ನೀಡದೆ ಅವರನ್ನು ಕಡೆಗಣಿಸಿದೆ. ಜೀವನ ನಡೆಸುವ ಬದುಕಿನ ಕೆಲಸದ ಮತ್ತು ಮನೆಗಳ ಭದ್ರತೆ ಇಲ್ಲದೆ ಜೀವನ ಸಾಗಿಸುವುದೇ ಕಷ್ಟವಾಗಿದೆ. ಒಮ್ಮೆಯಾದರೂ ಶ್ರೀಗಂಧ ಕರಕುಶಲಕರ್ಮಿಗಳ ಬದುಕನ್ನು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ನೇರವಾಗಿ ಬಂದು ನೋಡಿದರೆ ಅವರಿಗೆ ಅರ್ಥವಾಗಬಹುದೇನೋ. ಆದರೂ ವಿಶ್ವವಿಖ್ಯಾತಿ ಮೈಸೂರು ಮಹಾರಾಜರ ಆಸ್ಥಾನ ಪೋಷಿತ ಕಲೆಯಾದ ಶ್ರೀಗಂಧದ ಕೆತ್ತನೆ ಕಲೆ ಸರ್ಕಾರಗಳ ಮತ್ತು ನಿಗಮಗಳ ದಿವ್ಯ ನಿರ್ಲಕ್ಷ್ಯತನದಿಂದ ಮುಂದಿನ ಪೀಳಿಗೆಗೆ ದೊರೆಯದೆ ಇತಿಹಾಸ ಪುಟಗಳನ್ನು ಸೇರುತ್ತಿದೆ.
ನಮಸ್ಕಾರ, ನನ್ನ ಹೆಸರು ಸುಬ್ರಹ್ಮಣ್ಯ ಗುಡಿಗಾರ್ ಅಂತೇಳಿ. ನಾನು ಹೆಚ್ಚು ಕಮ್ಮಿ 1985ರಿಂದ ಇದೇ ಉದ್ಯೋಗವನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ನಮಗೆ ಸರ್ಕಾರದಿಂದ ಅವತ್ತಿಂದ ಇವತ್ತಿನ ತನಕ ಸರ್ಕಾರದಿಂದ ಯಾವುದೇ ಆಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರ ನಮಗೆ ಸರಿಯಾಗಿ ನೀಡ್ತಾ ಇಲ್ಲ. ಈ ಮನೆಗಳಿರ್ಬೋದು, ನಾನು 2002ರಲ್ಲಿ ನನಗೆ ಈ ಮನೆ ಸ್ಯಾಂಕ್ಷನ್ ಆಯಿತು. 2002ರಿಂದ ನಾನು ಇಲ್ಲೇ ಇದ್ದೀನಿ, ಈ ಕೆಲಸವನ್ನೇ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ದಟ್ಟ ಕಾಡಿನ ಮಧ್ಯೆ ಇದ್ದಂಗೆ ಇದೀವಿ ಅಂತ. ನಮ್ಮ ಪರಿಸ್ಥಿತಿ ಈ ನಾಯಿ ಪಾಡು ಅಂತಾರಲ್ಲ ಆ ಥರ. ರೋಡ್ಗಳು ನೋಡಿದ್ರೆ ಓಡಾಡ್ಲಿಕ್ಕಾಗಲ್ಲ. ಆ ನಮ್ಮನೆ ಓಡಾಡಿದ್ರೆ ಭಾರಿ ಅತಿ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಕೊಂಡು ಓಡಾಡಬೇಕು. ಹಾವುಗಳು, ಹುಳ ಹುಪ್ಪಳಿಗಳೆಲ್ಲ ಬರ್ತವೆ. ಕಾಡು ಬೆಳೆದಂಗೆ ಬೆಳೆದಿದೆ. ಇದ್ರ ಬಗ್ಗೆ ನಾವು ಯೋಜನಾಧಿಕಾರಿಗಳಲ್ಲಿ ಗಮನಕ್ಕೆ ತಂದರೂ ಸಮೇತ ಅವ್ರು ಇವತ್ತಿನ ತನಕ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯಕ್ಕಾಗಿ ಅವ್ರು ಏನೂ ಮಾಡಲಿಲ್ಲ. ಆಮೇಲೆ ಈ 2002ರಲ್ಲಿ ನಾವೇನು ಬಂದಾಗ ನಮಗೆ ಇದು ಹಕ್ಕುಪತ್ರ ಕೊಡೋ ಟೈಮ್ನಾಗ ನಿಮ್ಗೆ ಹಕ್ಕುಪತ್ರ ಕೊಡ್ತೀವಿ, ನೀವೆಲ್ಲ ಇದನ್ನು ಏನು ದುಡ್ಡು ಕಟ್ಟಬೇಕಿದೆ ಅದನ್ನೆಲ್ಲ ಕಟ್ಟಬೇಕು ಅಂತ ಹೇಳಿದ್ರು. ತಿಂಗಳ ನಮಗೆ ಎಲ್ಲ ದುಡ್ಡನ್ನು ಕಟ್ಸ್ಕೊತಿದ್ರು. ಆದರೆ ಕಟ್ಟೆ ನಾವೀಗ 8ರಿಂದ 10 ವರ್ಷದ ಮೇಲಾಗಿದೆ, ಎಲ್ಲರೂ ದುಡ್ಡು ಕಟ್ಟಿದ್ದಾರೆ. ಆದರೆ ಇವತ್ತಿನವರೆಗೂ ನಮ್ಮ ಹಕ್ಕುಪತ್ರ ಕೊಟ್ಟಿಲ್ಲ. ಕೇಳಿದ್ರೆ ಸರಿಯಾದ ಉತ್ತರ ಅವರಿಂದ ಬರಲ್ಲ. ಹೆಚ್ಚು ನಾವು ಜಾಸ್ತಿ ಗಲಾಟೆ ಮಾಡಿ ಹೋಗಿ ಕೇಳಿದ ತಕ್ಷಣವೇ ಇದು ನಮ್ಮ ಹೆಸರಿನಲ್ಲೇ ಇಲ್ಲ, ನೀವು ಹ್ಯಾಂಗೆ ಕೊಡೋದು, ಈ ಥರದ ಹಾರಿಕೆ ಉತ್ತರನೆಲ್ಲ ಕೊಡ್ತಾರೆ. ನಮ್ಮ ಹತ್ರ ಅವ್ರ ಹೆಸರಿನಲ್ಲೇ ಇಲ್ಲ ಅಂದಮೇಲೆ ಅವರು ನಮ್ಮಿಂದ ಹೇಗೆ ಇದನ್ನು ದುಡ್ಡನ್ನು ಹೆಂಗೆ ನಮ್ಗೆ ಕಟ್ಟಿಸ್ಕೊಂಡ್ರು ಇದಕ್ಕೆ ಅನ್ನೋದು ನಮಗೆ ಅದೇನು ಯೋಚನೆ. ಅದು ಯಾಕೆ ಅವ್ರ ಹೆಸರಿನಲ್ಲಿ ಇಲ್ಲದಕ್ಕೆ ಯಾವುದೇ ಕ್ರಿಮಿನಲ್ ಅಫೆನ್ಸ್ ಅದು. ನನ್ನ ಲೆಕ್ಕದ ಪ್ರಕಾರ ಒಂದು ನಮ್ಮ ಆಸ್ತಿ ಅಲ್ಲದ ಮೇಲೆ ಅದರಿಂದ ನಾವು ಅದನ್ನು ದುಡ್ಡನ್ನು ತೊಗೊತೀವಿ ಅಂತ ಹೇಳಿದ್ರೆ ಇದು ನಮಗೆ ಈ ನಮ್ಮ ಶ್ರೀಗಂಧ ಸಂಕೀರ್ಣದವ್ರು ಮಾಡಿರ್ತಕ್ಕಂಥ ದೊಡ್ಡ ಗಲಾಟೆ ಅಥವಾ ದೊಡ್ಡದು ಮೋಸ ಅಂತ ನಾನು ತಿಳ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ಅವ್ರ ಹೆಸರಿನಾಗೆ ಇಲ್ಲದೆ ಇರ್ತಕ್ಕಂಥದ್ದನ್ನು ನಮಗೆ ಕೊಟ್ಟು ನಮ್ಮಿಂದ ದುಡ್ಡನ್ನು ಕಟ್ಸ್ಕೊಂಡಿದ್ದಾರೆ. ಇವತ್ತಿನವರೆಗೂ ನಮಗೆ ಸಾಲ ಸೌಲಭ್ಯಗಳು ಬೇಕಾಗ್ತದೆ. ಮಕ್ಕಳ ಎಜುಕೇಷನಿಗೆ ಮನೆ ರಿಪೇರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನಾದ್ರು ಒಂದು ಸಾಲ ತೊಗೊಬೇಕು ಅಂದರೆ ಅಡಮಾನ ಕೇಳ್ತಾರೆ. ಎಲ್ಲಿ ಹೋದ್ರೂ ಅಡಮಾನ ಕೊಡ್ತಾರೆ. ಈ ಜಾಗನ ಅಡ ಇಟ್ಟು ನಾವೇನಾದ್ರು ಬ್ಯಾಂಕಿನ ಸ್ವಲ್ಪ ಇದನ್ನು ಮೂಲಭೂತ ಸೌಕರ್ಯಗಳನ್ನು ನಾವು ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ, ಉತ್ತಮವಾಗಿರ್ತಕ್ಕಂಥ ಮನೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಅದು ಯಾವುದಕ್ಕೂ ಆಸ್ಪದ ಆಗ್ತಾ ಇಲ್ಲ. ಎಲ್ಲದಕ್ಕೂ ಅವರು ಯೋಜನಾಧಿಕಾರಿಗಳು ಕೇಳಿದ್ರೆ ಯಾವ ಯೋಜನಾಧಿಕಾರಿಗಳು ಸರಿಯಾದ ಉತ್ತರ ಇವತ್ತಿನವರೆಗೂ ನಮ್ಗೆ ಕೊಟ್ಟಿಲ್ಲ. ಬರೀ ಹಾರಿಕೆ ಉತ್ತರವನ್ನು ಕೊಟ್ಕೊಂಡು ಅವ್ರು ಇಷ್ಟು ದಿನ ತಳ್ತಾ ಇದ್ದಾರೆ. ಹೆಚ್ಚು ಕಮ್ಮಿ 4 MDಗಳು ಬಂದು ಹೋದ್ರು. 4 ಹಿಂದಿನ 4 MDಗಳು ಸಮೇತ ಈಗ ಮಾಡ್ತೀವಿ, ಈಗ ಮುಂದಿನ ಸತಿ ಮಾಡ್ತೀವಿ, ನೀವು ಕಟ್ಟೋದೇನಿದೆ ಕಟ್ಟಬಿಡಿ ಅಂದ್ರೆ ಎಲ್ಲವನ್ನೂ ಕಟ್ಟಾಯಿತು. ಕಟ್ಟಾಗಿ 10-12 ವರ್ಷ ಆಗ್ತಾ ಬಂದಿದೆ. ಇವತ್ತಿನವರೆಗೂ ನಮ್ಗೆ ಹಕ್ಕುಪತ್ರವನ್ನು ಕೊಟ್ಟೇ ಇಲ್ಲ ಅವರು. ಈ ಕೆಲಸ ಏನಂದರೆ ಈಗ ನಮಗೆ ಏನಾಗ್ಬಿಟ್ಟಿದೆ ಅಂದರೆ ಈ ಥರ ಕೆಲಸಗಳನ್ನ ನಾವು ಮಾಡೋದ್ರಿಂದ ಈ ಕುಲಕಸಬೆ ಏನಿದೆ ನಮ್ಮದು ಇದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಭಾರಿ ತೊಂದರೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಮುಂದೆ ಭವಿಷ್ಯ ಇಲ್ಲ. ಇದು ಮಕ್ಕಳಿಗೆ ನಾವು ಇದನ್ನು ಕಲಿಸ್ಕೊಡೋಣ, ಮುಂದೆ ಭವಿಷ್ಯ ಇದೆ. ಒಬ್ಬ ಕಲಾವಿದನಾಗಿ ಬೆಳೆದ್ರೆ ಅವನಿಗೆ ಜೀವನದ ಭದ್ರತೆ ಸಿಗುತ್ತೆ ನೋಡಿದ್ರೆ ಅದು ಯಾವುದೇ ರೀತಿಯ ಭದ್ರತೆ ನಮಗೆ ಈ ಕೆಲಸದಿಂದ ನಮ್ಗೆ ಕಾಣ್ತಾ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಮಕ್ಕಳನ್ನ ಯಾರಿಗೂ ಈ ಕೆಲಸಕ್ಕೆ ಹಚ್ಚಬಾರ್ದು ಅಂತೇಳಿ ಈ ಕೆಲಸ ನಮ್ಮದೇ ಕೊನೆಯ ಪೀಳಿಗೆ ಏನೋ ಅನ್ನಿಸ್ತದೆ ನಮಗೆ. ಯಾಕಂದರೆ ಇದನ್ನು ನಾವು ಇಲ್ಲಿಗೆ ಮೊಟಕು ಮಾಡೋಂತಹ ರೀತಿಯಲ್ಲಿ ಮನಸ್ಸಿಗೆ ಭಾರಿ ಬೇಜಾರಾಗ್ತದೆ. ಇಷ್ಟು ಒಳ್ಳೆ ಕಲೆಯನ್ನು ನಾವು ಕಲ್ತಿದ್ದೀವಿ, ಇದನ್ನು ಉಳಿಸ್ಬೇಕು, ಬೆಳೆಸಬೇಕು. ಇದು ನಮ್ಮದು ಒಬ್ಬರದೇ ಕರ್ತವ್ಯ ಅಲ್ಲ, ಇದು ಸರ್ಕಾರದ ಕರ್ತವ್ಯನೂ ಹೌದು, ಎಲ್ಲರದ್ದು ಕರ್ತವ್ಯನೋ, ನಮ್ಮದು ಕರ್ತವ್ಯ ಹೌದು. ನಾವು ಹಾಗೆ ಬೆಳೆಸಬೇಕು ಅಂತ ಹೇಳಿದ್ರೆ ಜೀವನೋಪಾಯಕ್ಕೆ ನಮಗೆ ರಾಜ ಮಹಾರಾಜರ ಆಶ್ರಯ ಇತ್ತಿತ್ತು. ಜಮೀನು ಮುಂಬಳಿಯಾಗಿ ಜಮೀನು ಕೊಡ್ತಿದ್ರು. ನಾವು ಕೆಲಸ ಮಾಡೋದಷ್ಟೇ ಕೆಲಸ ಇತ್ತು ಅವರಿಗೆ. ನಮಗೆ 1 ದಿನಕ್ಕೆ ಮಾಡಲಿ ಅಥವಾ 10 ದಿನಕ್ಕೆ ಮಾಡಲಿ, ಒಟ್ಟು ಚಂದ ಮಾಡಬೇಕು, ನಾವು ಕಲೆ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರು ನಮಗೆಲ್ಲ ಸಹಕಾರ ಕೊಡ್ತಿದ್ರು. ಈಗಿನ ಸರ್ಕಾರದಿಂದ ಅದು ಯಾವುದೂ ಇಲ್ಲ. ಜಮೀನುಗಳು ಎಲ್ಲ ನಮ್ಮ ಇದರೊಳಗೆ ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ ಒಳಗೆಲ್ಲ ಹೋಯಿತು. ಹಾಗಾಗಿ ನಮಗೆ ಈಗ ಜಮೀನೂ ಇಲ್ಲ. ಇದನ್ನೇ ನಂಬಿ ನಾವು ಬದುಕಬೇಕು. ಹಾಗಾಗಿ ಈ ನಮ್ಮ ಕಲಾವಿದರ ಬದುಕಿದೆಯಲ್ಲ ಭಾರಿ ಅತಂತ್ರ ನಾಯಿಪಾಡು ಅಂತ ಹೇಳಿದ್ರೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ನೋಡ್ಬೋದು ಮನೆಗಳನ್ನೆಲ್ಲ ನೀವು ನೋಡ್ಬೋದು. ಈ ಥರ ಮನೆಯಲ್ಲಿ ಒಂದೇ ಬಾಗಿಲು, ಮುಂದೊಂದೇ ಬಾಗಿಲು. ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಮುಂದ್ಗಡೆಯಿಂದನೇ ಹೋಗ್ಬೇಕು. ಯಾರು ನೆಂಟರು ಬಂದರೂ ಮುಂದ್ಗಡೆಯಿಂದನೇ ಚಮಚ ತೊಗೊಂಡು ಹೋಗ್ಬೇಕು. ಮತ್ತು ಯಾರಿದ್ರು ಹಂಗೆ 1-2 ಬಾಗಿಲು ಸಮೇತ ಇಲ್ಲ ಇದಕ್ಕೆ ಹಿಂದೆ ಓಪನಿಂಗ್ ಮಾಡೋಕ್ಕೆ. ಆ ಥರ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದಕ್ಕೆ ತಮ್ಮ ಮಾಧ್ಯಮದವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ನಮಗೆ ನ್ಯಾಯ ಕೊಡಿಸ್ಕೊಡುವಲ್ಲಿ ನಾವು ತಮ್ಮ ಸಹಕಾರ ಕೇಳ್ಕೊತೀವಿ. ಇಷ್ಟಾದರೂ ಸರ್ಕಾರ ಅಥವಾ ನಿಗಮ ಕಣ್ ತೆರೆದು ನಮ್ಮ ಕಡೆ ನೋಡಿದ್ರೆ ನಾವು ಎಲ್ಲ ಜನರಂಗೆ ಬದುಕ್ಬೋದು ಅನ್ನತಕ್ಕಂಥ ಆಶಯ ನಮ್ಮದು. ನಮಸ್ತೆ ಸರ್, ನನ್ನ ಹೆಸರು ಜಯಶ್ರೀ ವಿಜಯಕುಮಾರ್ ಅಂತ. ನಮಗೂ ಆಫೀಸಿಂದ ಒಂದು ಮನೆ ಅಂತ ಕೊಟ್ಟಿದ್ದಾರೆ. ಆ ಮನೆ ಒಳಗೆ ಏನೂ ಹಿಂದ್ಗಡೆ ಬಾಗಿಲಿಲ್ಲ, ಮುಂದ್ಗಡೆ ಒಂದೇ ಬಾಗಿಲು. ನಾವು ಏನೇ ಮಾಡಿದ್ರು ಮುಂದ್ಗಡೆಯಿಂದ ಒಂದೇ ಮಾಡಬೇಕು.
ಆಮೇಲೆ ನಮ್ಗೆ ಗಂಧ ಕೊಡ್ತಿದ್ರು, ಈಗ ಗಂಧನೂ ಕೊಡಲ್ಲ. ಗಂಧದ ರೇಟ್ 1-2 ರೇಟ್ ಆಗಿದೆ. ನಾವು ಹೆಂಗೆ ಕೆಲಸ ಮಾಡಬೇಕು? ನಾವೀಗ 35-40 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ನಮ್ಗೆ ಆಫೀಸಿಂದ ಯಾವುದೂ ನಮಗೆ ಹೆಲ್ಪ್ ಇಲ್ಲ. ನಮಗೂ ಈಗ ವಯಸ್ಸಾಗಿದೆ. ವಯಸ್ಸಾದ್ಮೇಲೆ ನಮಗೇನು ಈಗ ಮಾಸಾಸನ ಬರಲ್ಲ, ಏನೂ ಬರಲ್ಲ. ಒಟ್ಟು ಆಫೀಸ್ ಐತಿ ಅಂತ ಹೆಸರಿಗಿದೆ, ನಮ್ಗೊಂದು ಗಂಧನೂ ಕೊಡಲ್ಲ, ಏನೂ ಕೊಡಲ್ಲ. ನಾವು ಇನ್ನೇನು ಮಾಡ್ಬೇಕು ಹೇಳ್ರಿ? ನಮ್ಮ ಮನೆ ಅಂತ ಒಂದು ಕೊಟ್ಟಿದ್ದಾರೆ, ಮನೆಗೂ ಒಂದು ಹಕ್ಕುಪತ್ರ ಇಲ್ಲ, ಏನೂ ಇಲ್ಲ. ಕಟ್ಟಕ್ಕೂ ನಮ್ಗೆ ಕಟ್ಕೊಳ್ಳೋಕ್ಕೂ ಇದಿಲ್ಲ. ಏನಂತ ಮಾಡ್ಬೇಕು? ನಾವು ಹೆಂಗೆ ಜೀವನ ಮಾಡಬೇಕು? ನೀವು ನಿಗಮದವರೆಲ್ಲ ಸೇರಿ ನಮಗೊಂದು ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ ನಮ್ಗೆ ಅದೇ ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ.